ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳವ ಸುಳಿಯೊಳಗೆ 52ನೇ ಅಧ್ಯಾಯ. ವಿಸ್ಮಯ್ ಎಂದಿನಂತೆ ಉದ್ಯಾನವನದಲ್ಲಿ ಕುಳಿತು ಅಂದಿನ ಆಫೀಸ್ ಕೆಲಸಗಳನ್ನೆಲ್ಲ ಮೆಲುಕು ಹಾಕುತ್ತಿದ್ದ. ಎಲ್ಲವೂ ಸರಿಯಾಗಿಯೇ ಸಾಗುತ್ತಿತ್ತು. ತನ್ನ ಆಸ್ತಿಯೆಲ್ಲ ಆಕರ್ಷ್ ಮತ್ತು ಅನಾಯಾಗೆ ಸೇರಬೇಕು ಎಂದು ನಿರ್ಧರಿಸಿದ. ಮನೆಯಂತೂ ಋತುಗೆ ಬಿಟ್ಟಾಗಿತ್ತು. ಅದರ ಹೊರತು ತನ್ನ ಯಾವ ಪಿತ್ರಾರ್ಜಿತ ಅಥವಾ ಸ್ವಯಾರ್ಜಿತ ಆಸ್ತಿಯ ಮೇಲೆ ಅವಳ ಹಕ್ಕು ಇರಲೂ ಇಲ್ಲ ಮತ್ತು ಯಾವುದನ್ನು ಅವಳ ಹೆಸರಿಗೆ ಮಾಡಿರಲೂ ಇಲ್ಲ. ಸ್ವಲ್ಪ ಹಣ ಮಾತ್ರವಿದ್ದ ಕಾರಣ ಅವಳ ಹಣ ಅವಳಿಗೆ ಕೊಟ್ಟು ಬಂದಿದ್ದ. ಆಸ್ತಿ ಮತ್ತು ಆಫೀಸ್ ಕುರಿತಾಗಿ ಯೋಚನೆ ಮಾಡುತ್ತಿರುವಾಗ ಪ್ರಿಯಾ ಬಂದಿದ್ದಳು. ವಿಸ್ಮಯ್ ಆಲೋಚನೆಗಳಲ್ಲಿ ಮುಳುಗಿದ್ದು ನೋಡಿ ನಸುನಗುತ್ತಾ ಅವನ ಬಳಿ ಎದುರಾಗಿ ಕುಳಿತಳು. ಅವಳನ್ನು ನೋಡಿ ಎಚ್ಚೆತ್ತ ವಿಸ್ಮಯ್, ಪ್ರಿಯಾ, ನೀನ್ ಯಾವಾಗ ಬಂದೆ ಎಂದು ಕೇಳಿದ. ಯಾವುದೋ ಗಹನ ವಿಚಾರದಲ್ಲಿ ನೀನು ಮುಳುಗಿ ಹೋದಾಗ ಬಂದೆ. ಮತ್ತೆ ಏನದು ಅಂತಹ ಕಾಡುವ ಯೋಚನೆ? ಏನಿಲ್ಲ ಪ್ರಿಯಾ, ಹೀಗೆ ಆಕರ್ಷ್ ಅನಾಯರ ಕುರಿತು ಯೋಚಿಸ್ತಿದ್ದೆ. ನೀನ್ ಯಾವಾಗ ಬಂದೆ? ಆಗ್ಲೇ ಬಂದೆ. ಹೇಳು ಪ್ರಿಯಾ, ಸುತ್ತಿ ಬಳಸಿ ಮಾತಾಡೋ ಬದಲು ನೇರವಾಗಿ ವಿಷಯಕ್ಕೆ ಬರೋಣ. ಏನ್ ಕೇಳಬೇಕು ಅಂತಿದೆಯೋ ಕೇಳು. ನಿನ್ಗೆ ಹೇಗೆ ಗೊತ್ತಾಯ್ತು ನಾನು ಯಾವುದೋ ವಿಷಯದ ಬಗ್ಗೆ ಕೇಳೋಕ್ ಬಂದಿದ್ದೀನಿ ಅಂತ? ಮೈಂಡ್ ರೀಡ್ ಏನಾದರೂ ಮಾಡ್ತೀಯಾ? ಹಾಗೆಲ್ಲ ಏನಿಲ್ಲ ಪ್ರಿಯಾ. ನೀನು ಗಂಭೀರವಾಗಿ ಮಾತಾಡಬೇಕು ಅಂದಾಗಲೇ ನನಗೆ ಸಂದೇಹ ಬಂತು ನೀನು ಯಾವುದೋ ವಿಷಯದ ಬಗ್ಗೆ ಕೇಳೋಕೆ ಬರ್ತಿದೀಯಾ ಅಂತ. ಎಸ್ ವಿಸ್ಮಯ್, ನೀನು ನನ್ನ ಕಾಲೇಜ್ನಲ್ಲಿ ಸೀನಿಯರ್ ಅನ್ನೋದಕ್ಕಿಂತ ನೀನು ಸ್ನೇಹಿತರಾಗಿದ್ವಿ, ನೆನಪಿದೆನಾ ನಿನಗೆ? ನಮ್ಮ ಸ್ನೇಹದ ಬಗ್ಗೆ ಹೆಚ್ಚು ಯಾರಿಗೂ ಗೊತ್ತಿರಲಿಲ್ಲ. ರಾಶಿಗೆ ಮಾತ್ರ ಗೊತ್ತಿತ್ತು. ಇನ್ನೂವರೆಗೂ ಅದೇ ಸಲುಗೆ ಇದೆ ನಮ್ಮ ಮಧ್ಯೆ. ಅದೇ ಸಲುಗೆಯಿಂದ ಒಂದು ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಐ ಹೋಪ್ ನೀನು ನನಗೆ ನಿರಾಸೆ ಮಾಡಲ್ಲ ಅನ್ಕೋತೀನಿ. ಸ್ನೇಹಿತೆ ಅನ್ಕೊಂಡಾದ್ರೂ ನನ್ನ ಮುಂದೆ ನೇರವಾಗಿ ಯಾವುದನ್ನು ಮುಚ್ಚಿಡದೆ ಮಾತಾಡು. ಓಕೆ ಪ್ರಿಯಾ, ಏನದು? ಯಾವ ವಿಷಯದ ಬಗ್ಗೆ? ನಿನಗೆ ಗೊತ್ತಾ, ನಿನ್ನ ಗ್ಯಾಂಗ್ನ ದಿನೇಶ್ ಕೆಲ ತಿಂಗಳ ಹಿಂದಷ್ಟೇ ನನ್ನ ಭೇಟಿಯಾಗಿದ್ದ ಎನ್ನುತ್ತಾ ಅವನನ್ನೇ ನೇರವಾಗಿ ನೋಡಿದಳು. ದಿನೇಶ್ ಹೆಸರು ಹೇಳುತ್ತಿದ್ದ ಹಾಗೆ ವಿಸ್ಮಯ್ ಸ್ವಲ್ಪ ಬೆವರಿದ. ಇವಳಿಗೆ ಆ ವಿಷಯ ಗೊತ್ತಾಗಿರಬಹುದಾ ಎಂಬ ಅನುಮಾನ ಕಾಡಿತು. ಪ್ರಿಯಾಳ ನೋಟಕ್ಕೆ ಅವನ ನೋಟ ಬೆಸೆಯದೆ ನೆಲ ನೋಡತೊಡಗಿತು. ಹೇಳು ವಿಸ್ಮಯ್, ದಿನೇಶ್ ಅಂತಿದ್ದ ಹಾಗೆ ಯಾಕೆ ಬೆವರ್ತಿದೀಯಾ? ಭಯನಾ? ನನಗೆ ವಿಷಯ ನಿನ್ನ ಬಾಯಿಂದ ಕೇಳೋದಿದೆ. ಅವತ್ತು ಪಾರ್ಟಿ ದಿನ ಏನ್ ನಡೀತು ಕ್ಲಿಯರ್ ಆಗಿ ಹೇಳು. ಅದೇ ಕಾರಣಕ್ಕೆ ತಾನೇ ನೀನು ರಾಶಿಯಿಂದ ದೂರವಾಗಿದ್ದು? ಎಂದು ನಿಟ್ಟುಸಿರು ಬಿಟ್ಟ ವಿಸ್ಮಯ್ ತನ್ನ ಕೈಗಳಿಂದ ಮುಖ ಮುಚ್ಚಿಕೊಂಡ. ಅವನ ನಡೆ ನೋಡಿದ ಪ್ರಿಯಾ, ಮಾತಾಡು ವಿಸ್ಮಯ್, ನಿನ್ನನ್ನು ದೂಷಿಸಲು ನಾನು ಬಂದಿಲ್ಲ. ನನಗೆ ಸತ್ಯ ಗೊತ್ತಾಗಬೇಕು. ದಿನೇಶ್ ಸುಲಭವಾಗಿ ಬಾಯಿ ಬಿಡಲಿಲ್ಲ. ಬಹಳ ಬಲವಂತವಾಗಿ ಕೇಳಿದಾಗಲೇ ಬಾಯಿ ಬಿಟ್ಟಿದ್ದು. ಆ ಸತ್ಯ ಕೇಳಿ ಸ್ವಲ್ಪ ಬೇಸರವಾಯಿತು. ಇದರಲ್ಲಿ ನಿನ್ನ ತಪ್ಪು ಇರಲಿಲ್ಲ. ಬಹುಶಃ ಅದು ನಿನಗೇ ಗೊತ್ತಿಲ್ಲ ಅನಿಸುತ್ತೆ. ಅದನ್ನು ಮನವರಿಕೆ ಮಾಡಿಸಲು ನಾನು ಬಂದಿದ್ದು ಎಂದಳು. ಅಂದರೆ ನೀನೇನು ಹೇಳ್ತಿದ್ಯಾ ಪ್ರಿಯಾ? ನನ್ನ ತಪ್ಪಿಲ್ಲ ಅಂದ್ರೇನು? ದಯವಿಟ್ಟು ಅರ್ಥ ಆಗುವ ಹಾಗೆ ಹೇಳು. ವಿಸ್ಮಯ್, ಅವತ್ತು ನಡೆದ ಪಾರ್ಟಿಯನ್ನು ನೆನಪಿಸಿಕೋ. ಅವತ್ತು ನೀನು ಬಹಳ ಕುಡಿದಿದ್ದೆ. ನಿಜ ಪ್ರಿಯಾ ಅನ್ನುತ್ತಾ ಅವತ್ತಿನ ದಿನವನ್ನು ಮತ್ತೆ ಮೆಲುಕು ಹಾಕತೊಡಗಿದ. ವಿಸ್ಮಯ್ ತನ್ನ ಗೆಳೆಯರ ಜೊತೆ ಸೇರಿ ವಿಪರೀತ ಕುಡಿದು ಬಿಟ್ಟಿದ್ದ. ಬೇಡವೆಂದರೂ ಗೆಳೆಯರು ಬಲವಂತವಾಗಿ ಕುಡಿಸಿದ್ದರು. ಅವನ ಮೇಲೆ ಅವನಿಗೆ ಹೆಚ್ಚು ನಿಯಂತ್ರಣ ಇಲ್ಲದಾಗಿತ್ತು. ಆಗಲೇ ರಾಶಿಕಾಳನ್ನು ಭೇಟಿಯಾಗಿ ಅವಳೊಂದಿಗೆ ಬೆರೆತು ಹೆಚ್ಚು ಉತ್ಸಾಹದಿಂದ ಪಾರ್ಟಿಯನ್ನು ಆನಂದಿಸುತ್ತಾ ನರ್ತಿಸುತ್ತಿರುವಾಗ ಅವನ ಸ್ನೇಹಿತರ ಬಳಗದಲ್ಲಿ ಒಬ್ಬನಿಗೆ ರಾಶಿಕಾಳ ಸೌಂದರ್ಯ ಮೋಹಗೊಳಿಸಿತು. ಅವಳನ್ನು ಒಮ್ಮೆಯಾದರೂ ಪಡೆಯಬೇಕು ಎಂದು ಹುಚ್ಚು ಆಲೋಚನೆ ಕುಡಿದ ಮತ್ತಿನಲ್ಲಿ ಬಂದಿತು. ಅವಳಿಗಾಗಿ ಒಂದು ಗ್ಲಾಸ್ನಲ್ಲಿ ಸಾಧಾರಣ ಪಾನೀಯ ತುಂಬಿಸಿ ಒಂದೆರಡು ನಶೆಯ ಮಾತ್ರೆಗಳನ್ನು ಹಾಕಿ ರಾಶಿಕಾಳಿಗೆ ಕೊಡಲು ಸಿದ್ಧಪಡಿಸಿ ಇಟ್ಟಿದ್ದ. ಋತು ಅದಾಗಲೇ ಕುಡಿದ ಪರಿಣಾಮದಿಂದ ಮತ್ತಿನಲ್ಲಿ ಕುಸಿದಾಗ ಪ್ರಿಯಾ ಅವಳನ್ನು ಬೇರೆಡೆ ಮಲಗಿಸಿ ಬಂದಿದ್ದಳು. ಸ್ವಲ್ಪ ಸಮಯದ ನಂತರ ಋತುಗೆ ಎಚ್ಚರವಾಗಿ ತಾನೇಕೆ ಅಲ್ಲಿರುವೆ ಎನಿಸಿ ಮತ್ತೆ ಪಾರ್ಟಿ ನಡೆಯುತ್ತಿದ್ದ ಹಾಲ್ಗೆ ಬಂದಿದ್ದಳು. ಅಲ್ಲಿ ವಿಸ್ಮಯನ ಗೆಳೆಯನೊಬ್ಬ ರಾಶಿಕಾಗಿ ಸಿದ್ಧ ಮಾಡಿದ ಪಾನೀಯ ತೋರಿಸುತ್ತಾ, ದಿಸ್ ಇಸ್ ಫಾರ್ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್, ರಾಶಿಕಾಗೋಸ್ಕರ ಇರೋದು. ಇದವಳ ಅಂದ ಇನ್ನೂ ಹೆಚ್ಚಿಸುವುದು ಎಂದು ಹುಚ್ಚುಚ್ಚಾಗಿ ಕುಡಿತದ ಅಮಲಿನಲ್ಲಿ ಕನವರಿಸಿದ್ದನ್ನು ಋತು ಕೇಳಿಸಿಕೊಂಡಳು.
ಅವನ ಮಾತಿನ ಒಳಾರ್ಥ ತಿಳಿಯದೆ ಇನ್ನೂ ಸಹ ಕುಡಿತದ ಅಮಲಿನಲ್ಲಿದ್ದ ಋತು ನಶೆಯ ಪಾನೀಯವನ್ನು ರಾಶಿಕಾಳೆಗಾಗಿ ವಿಶೇಷವಾಗಿ ಇರಿಸಿದ್ದು ತಾನೇ ಕುಡಿಯಬೇಕು ಎಂದು ನಿರ್ಧರಿಸಿದಳು. ಅದು ನಶೆಯದು ಎಂದು ತಿಳಿಯದೆ ಋತು ಹೋಗಿ ರಾಶಿಕಾಳ ಎಲ್ಲ ವಿಶೇಷ ವಸ್ತುಗಳಲ್ಲದೆ ಅವಳಿಗಾಗಿ ಇದ್ದದ್ದು ಯಾವುದು ಬಿಡಬಾರದು ಎಂದುಕೊಂಡು ಅದನ್ನು ಒಂದೇ ಕುಟುಕಿಗೆ ಕುಡಿದು ಮುಗಿಸಿದ್ದಳು. ನಶೆ ಏರಿದ ನಂತರ ಅವಳು ಬಿದ್ದು ಬಿಟ್ಟಾಗ ಪ್ರಿಯಾ ಅವಳನ್ನು ಗಮನಿಸಿ ನಿಧಾನವಾಗಿ ಮತ್ತೆ ಹೊರಗಡೆ ಕರೆದುಕೊಂಡು ಹೋಗಿ ಒಂದೆಡೆ ಮಲಗಿಸಿ ಬಂದದ್ದು ವಿಸ್ಮಯ್ ಗೆಳೆಯ ಗಮನಿಸಿದ್ದ. ಅವನು ಸಹ ಪಾನಮತ್ತನಾದ ಕಾರಣ ಅದು ರಾಶಿಕಾಳೆ ಅವಳನ್ನೇ ಪ್ರಿಯಾ ಮಲಗಿಸಿ ಬಂದದ್ದು ಎಂದು ತಿಳಿದು ನಿಧಾನವಾಗಿ ಅತ್ತ ಕಡೆಗೆ ಹೋದ. ಅದರಲ್ಲೂ ಋತು ರಾಶಿಕಾಳ ಡ್ರೆಸ್ ಮತ್ತು ಒಡವೆ ಧರಿಸಿದ್ದು ಅವನ ತಪ್ಪು ಆಲೋಚನೆಗೆ ಮತ್ತೊಂದು ಕಾರಣವಾಗಿತ್ತು. ವಿಸ್ಮಯ್ ಹಾಗೂ ರಾಶಿಕಾ ಇದ್ದಡೆ ಸರಿಯಾಗಿ ಗಮನಿಸಿ ನೋಡದೆ ಮತ್ತೊಂದು ಪೆಗ್ ಏರಿಸಿ ಹುಚ್ಚು ಆವೇಶದಲ್ಲಿ ಹೋದ. ವಿಸ್ಮಯ್ ಚೆನ್ನಾಗಿ ಇನ್ನಷ್ಟು ಕುಡಿದು ಹೆಚ್ಚು ಕಡಿಮೆ ಪ್ರಜ್ಞೆ ತಪ್ಪಿದ ನಂತರ ಅವನನ್ನು ರಾಶಿಕಾ ಹಾಗೂ ಪ್ರಿಯಾ ಬೇರೆಯ ವಿಐಪಿಗಳ ಕೋಣೆಗೆ ಕಳುಹಿಸಿ ಋತುನ ಹುಡುಕಲು ಬಂದಿದ್ದರು. ಅವಳು ಅದಾಗಲೇ ಹೊರಟು ಹೋದದ್ದು ತಿಳಿದ ನಂತರ ರಾಶಿಕಾ ವಿಸ್ಮಯ್ ಇದ್ದಡೆ ಬಂದಳು. ಅವಳು ಬಂದು ಮಲಗುತ್ತಲೇ ವಿಸ್ಮಯ್ ಅವಳನ್ನು ಆವರಿಸಿದ್ದ. ನನಗೆ ನೆನಪಿರೋ ಪ್ರಕಾರ ರಾಶಿ ಮತ್ತು ನೀನು ನನ್ನನ್ನು ಒಂದು VIP ಸೂಟ್ನಲ್ಲಿ ಮಲಗಿಸಿ ಹೋಗಿದ್ರಿ. ಅದು ಯಾವಾಗ ನಾನು ಎದ್ದು ಬೇರೆ ಕೋಣೆಗೆ ಹೋಗಿ ಮತ್ತೆ ಅಲ್ಲಿ ಬಂದು ಮಲಗಿದೆ ಗೊತ್ತಿಲ್ಲ. ದಿನೇಶ್ ಹೇಳಿದ ನಾನು ಬೇರೆ ಕೋಣೆಯಲ್ಲಿ ಬೇರೆ ಹುಡುಗಿಯ ಜೊತೆಗಿದ್ದೆ ಮತ್ತು ನಾನವಳನ್ನು ಅದನ್ನು ಎಂದು ಅವನು ಮುಂದೆ ಹೇಳುವ ಮೊದಲೇ ಪ್ರಿಯಾ ಅವನನ್ನು ತಡೆಯುತ್ತಾ, ವಿಸ್ಮಯ್, ನಿನಗೆ ಇದೆಲ್ಲ ಯಾರು ಹೇಳಿದರು? ಅದನ್ನ ಮೊದಲು ಹೇಳು. ನಿನ್ ತಲೆಯಲ್ಲಿ ಈ ವಿಷಯ ತುಂಬಿದವರು ಯಾರು ಎಂದು ಕೇಳಿದಳು. ಅದು ಪ್ರಿಯಾ, ಒಂದು ದಿನ ಅಂದರೆ ರಾಶಿ ಇನ್ನೂ ಮಗು ಹೆತ್ತಿರಲಿಲ್ಲ. ಆಗ ಒಮ್ಮೆ ನಾವು ಸ್ನೇಹಿತರೆಲ್ಲ ಮತ್ತೊಮ್ಮೆ ಸೇರಿದೆವು ಪಾರ್ಟಿ ಮಾಡೋಣ ಅಂತ. ಆಗ ನಮ್ಮ ಗ್ಯಾಂಗ್ನ ದಿನೇಶ್ ಹೇಳಿದ್ದು ಅವತ್ತು ನಾನು ಕುಡಿದ ಮತ್ತಿನಲ್ಲಿರುವಾಗ ನೀವಿಬ್ಬರು VIP ಸೂಟ್ನಲ್ಲಿ ನಿಲ್ಲಿಸಿ ಹೋಗಿದ್ದೀರಿ ಅಂತ. ಆಗ ನಾನು ಯಾರನ್ನೋ ರಾಶಿ ಎನ್ನುತ್ತಾ ಹಿಂದೆ ಹೋಗಿ ಒಂದು ಕೋಣೆಗೆ ಹೋದೆನಂತೆ. ಆಗಲೇ ನನ್ನ ತಡೆಯಲು ಬಂದ ದಿನೇಶ್ ನನ್ನ ಯಾರೋ ತಡೆದು ಮಾತನಾಡಿಸುತ್ತಿದ್ದರು. ಅರ್ಧ ಗಂಟೆಯ ನಂತರ ಅವನು ಬಂದು ನನ್ನ ಹುಡುಕುತ್ತಿರುವಾಗ ಓರೆಯಾಗಿ ಮುಚ್ಚಿದ ಬಾಗಿಲಿನಿಂದ ನಾನು ಕಾಣಿಸಿದಾಗ ನಿಧಾನವಾಗಿ ಒಳಬಂದು ನೋಡಿದನಂತೆ. ನಾನು ಬೇರೆ ಹುಡುಗಿಯನ್ನು ಆವರಿಸಿ ಮಲಗಿದ್ದು ಬಟ್ಟೆ ಇಲ್ಲದೆ ಹೋದದ್ದು ಎಲ್ಲ ನೋಡಿ ಪಕ್ಕದಲ್ಲಿ ಇದ್ದ ಹುಡುಗಿ ರಾಶಿಕಾ ಅಲ್ಲದೆ ಬೇರೆ ಯಾರೋ ಇರೋದು ನೋಡಿ ಇದು ಎಲ್ಲರಿಗೂ ತಿಳಿದರೆ ಸುಮ್ಮನೆ ಗಲಾಟೆ ಆಗೋದು ಬೇಡ ಅಂತ ಅವಳಿಗೆ ಎಚ್ಚರ ಆಗುವ ಮೊದಲೇ ನನ್ನ ಕರೆದುಕೊಂಡು ಹೋಗಿ ರಾಶಿ ನಿಶ್ಚಯಿಸಿದ್ದ VIP ಸೂಟ್ನಲ್ಲಿ ಮಲಗಿಸಿದನಂತೆ. ಇದು ತಿಳಿದಾಗ ನಿಜಕ್ಕೂ ನನಗೆ ನನ್ನ ಮೇಲೆ ಬಹಳ ಬೇಸರ ಆಯಿತು. ಅವನಾಡಿದ ಒಂದೊಂದು ಮಾತು, ನಾನಿದ್ದ ಪರಿಸ್ಥಿತಿ ನನಗೆ ತಿಳಿದಾಗ ಬಹಳವೇ ಅಪರಾಧಿ ಭಾವ ಕಾಡತೊಡಗಿತು. ನನ್ನ ರಾಶಿಕಾಳನ್ನು ಬಿಟ್ಟು ಬೇರೆ ಯಾರನ್ನು ಕನಸು ಮನಸ್ಸಿನಲ್ಲಿ ನೆನೆಸದವನು ಯಾರನ್ನೋ ರಾಶಿ ಎಂದುಕೊಂಡು ನಶೆಯಲ್ಲಿ ಅವಳನ್ನು ಹಾಳು ಮಾಡಿದ್ದು ಬೇಸರ, ಕೋಪ, ನೋವು ಎಲ್ಲವೂ ಮೂಡಿಸಿತು. ಯಾರೋ ಏನೋ, ನನಗಂತೂ ಹೆಚ್ಚು ನೆನಪಿಲ್ಲ. ವಿಪರೀತ ಕುಡಿದು ಅಮಲಿನಲ್ಲಿದ್ದೆ ಅಷ್ಟೇ ಗೊತ್ತು. ಅಮಲಿನಲ್ಲಿ ಒಂದು ಹೆಣ್ಣಿನ ಬಾಳು ಹಾಳು ಮಾಡಿದೆ ಎಂದು ಕೊರಗುತ್ತಾ ಕುಡಿತವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟೆ. ದಿನೇ ದಿನೇ ನನ್ನ ಕೊರಗು ಹೆಚ್ಚಾಗುತ್ತಲೇ ಹೋಯಿತು. ಎಷ್ಟೇ ಅದರಿಂದ ಹೊರಬರಬೇಕು ಎಂದರೂ ಆಗಲಿಲ್ಲ. ರಾಶಿಕಾಳನ್ನು ನೆನೆದಾಗೆಲ್ಲ ನಾನವಳಿಗೆ ಮೋಸ ಮಾಡಿದೆ, ಅವಳನ್ನು ಬಿಟ್ಟು ಬೇರೆಯ ಹೆಣ್ಣನ್ನು. ಇದೇ ಅಪರಾಧಿ ಭಾವದಲ್ಲಿ ಕೊರಗಿ ಕೊರಗಿ ಸೋತು ಹೋದೆ. ನನಗೆ ಹುಚ್ಚು ಹಿಡಿಯುವ ಹಾಗಾಯಿತು. ಪದೇ ಪದೇ ದಿನೇಶ್ ಬೇರೆ ಈ ಮಾತನ್ನು ನೆನಪಿಸಿ ನನ್ನ ನೆಮ್ಮದಿ ಇನ್ನಷ್ಟು ಹಾಳು ಮಾಡಿದ. ಯಾವಾಗಲೇ ಆಗಲಿ ರಾಶಿಕಾಳನ್ನು ಭೇಟಿಯಾಗಿ ಮಾತನಾಡಬೇಕು ಎಂದುಕೊಂಡಾಗಲೆಲ್ಲ ಈ ಮಾತು ನೆನಪಾಗಿ ಇನ್ನಷ್ಟು ನನ್ನನ್ನು ಅಪರಾಧಿ ಭಾವ ಕಾಡುತ್ತಿತ್ತು. ಇಂತಹ ಒಂದು ಭಾವನೆ ನನ್ನ ಕೊರೆಯುತ್ತಿರುವಾಗ ಅದು ಹೇಗೆ ತಾನೇ ನಾನು ರಾಶಿಕಾಳ ಜೊತೆಗೆ ಜೀವನ ಮಾಡಲು ಸಾಧ್ಯವಿಲ್ಲ. ರಾಶಿ ಜೊತೆ ಸಂಸಾರ ಮಾಡುವಾಗಲೆಲ್ಲ ಇದೇ ಅಪರಾಧ ಕಾಡುವುದು. ಅವಳು ಹತ್ತಿರ ಬಂದಾಗಲೆಲ್ಲ ಇದೇ ಕೊರಗಿನಲ್ಲಿ ನಾನಿದ್ದರೆ ಅವಳ ಜೀವನ ಸುಮ್ಮನೆ ನನ್ನಿಂದ ಹಾಳಾಗುವುದು. ಯಾವ ಬಾಯಿಂದ ಅವಳಿಗೆ ಹೇಳಲಿ, ನಿನ್ನ ಮುಟ್ಟಿದ ಕೈಗಳಿಂದ ಇನ್ನೊಬ್ಬಳನ್ನು ಮುಟ್ಟಿರುವೆ ಎಂದು? ಹೇಳು ಪ್ರಿಯಾ, ಇಂತಹ ಒಂದು ಕಾಡುವ ಅಸಹ್ಯ ಭಾವನೆಯೊಂದಿಗೆ ನನ್ನ ರಾಶಿಕಾಳ ಜೊತೆ ಬಾಳಲು ಸಾಧ್ಯವಿತ್ತು ನನಗೆ. ಅದಕ್ಕೆ ನಾನು ಕೆಟ್ಟ ನಿರ್ಧಾರ ಮಾಡಿ ಅವಳನ್ನು ಬಿಟ್ಟು ಬಿಡಲು ಮುಂದಾದೆ ಎಂದವನೇ ಮುಖ ಮುಚ್ಚಿಕೊಂಡು ಅಳತೊಡಗಿದ. ಅವನ ಭಾವುಕತೆ, ರಾಶಿಕಾಳ ಮೇಲಿಟ್ಟಿರುವ ಅಪಾರವಾದ ಪ್ರೀತಿಯನ್ನು ನೋಡಿ ಪ್ರಿಯಾ ಮೂಕಳಾದಳು. ಅವಳು ಅವನ ಬಳಿ ಸಾರಿ ಅವನ ತಲೆ ನೇವರಿಸುತ್ತಾ, ವಿಸ್ಮಯ್, ಕಾಮ್ ಡೌನ್ ಎಂದಳು. ಪ್ರಿಯಾ, ಇನ್ನೂವರೆಗೂ ಅದೇ ಗಿಲ್ಟ್ನಲ್ಲಿ ಇದ್ದೀನಿ. ನನ್ನಿಂದ ಅನ್ಯಾಯವಾಗಿ ಒಂದು ಹೆಣ್ಣಿನ ಬಾಳು ಹಾಳಾಯಿತು ಎಂದು. ಅದಲ್ಲದೆ ಆ ಸಮಯದಲ್ಲಿ ಆವೇಶದಿಂದ ರಾಶಿಕಾಳನ್ನು ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಬಂದದ್ದು ಇನ್ನಷ್ಟು ನನ್ನನ್ನು ಕಾಡತೊಡಗಿತು.
ಪ್ರತಿದಿನ ಪ್ರತಿಕ್ಷಣ ಅವಳಿಗಾಗಿ ಪರಿತಪಿಸಿದೆ. ಅವಳನ್ನು ಭೇಟಿಯಾಗಿ ಮಾತನಾಡಿ ನಡೆದ ವಿಷಯ ತಿಳಿಸಿ ಅವಳ ಕ್ಷಮೆ ಕೇಳಿ ಸಾಧ್ಯವಾದರೆ ಮತ್ತೆ ಅವಳ ಜೀವನದಲ್ಲಿ ಒಂದಾಗಬೇಕು ಎಂದು ಬಯಸಿದೆ. ಆದರೆ ಕಾಲ ಮಿಂಚಿ ಹೋಗಿತ್ತು. ರಾಶಿ ನನ್ನ ಮಗುನ ಕರೆದುಕೊಂಡು ದೂರ ಹೊರಟು ಹೋಗಿದ್ದಳು. ಅವಳಿಗಾಗಿ ಹುಡುಕದ ಜಾಗವಿಲ್ಲ. ಆದರೆ ನನ್ನ ರಾಶಿಗಾಗಿ ಈ ಹೃದಯ ಯಾವಾಗಲೂ ಮಿಡಿಯುತ್ತಿತ್ತು. ಅವಳನ್ನು ನೆನೆಯುತ್ತಾ ಈ ವಿಷಗಳಿಗೆ ಕಾಡುವುದಕ್ಕಿಂತ ಹೆಚ್ಚು ನಾನು ರಾಶಿ ಕಾಳನ್ನು ಬಿಟ್ಟು ಬಂದದ್ದು ಕಾಡತೊಡಗಿತು. ಇಷ್ಟು ವರ್ಷಗಳ ನಂತರ ರಾಶಿ ಮತ್ತೆ ಜೀವನದಲ್ಲಿ ಬರಲು ಒಪ್ಪಿದ್ದಾಳೆ. ಅಷ್ಟು ಸಾಕು. ನಾನು ಅವಳನ್ನು ಹೂವಿನ ಹಾಗೆ ನೋಡಿಕೊಳ್ಳುವೆ. ನನ್ನ ಮಗಳಿಗೆ ಇಷ್ಟು ವರ್ಷದಲ್ಲಿ ಕೊಡಲಾಗದ ಪ್ರೀತಿಯನ್ನು ಕೊಡುವೆ. ಐ ಪ್ರಾಮಿಸ್ ಪ್ರಿಯಾ, ಟ್ರಸ್ಟ್ ಮೀ. ಇನ್ಯಾವತ್ತೂ ಯಾವ ಕಾರಣಕ್ಕೂ ನಾನು ರಾಶಿನ ಅಥವಾ ಅನಾಯನ ಬಿಡಲ್ಲ. ಅವರಿಬ್ಬರು ನನ್ನ ಜೀವ ಎಂದು ಮತ್ತಷ್ಟು ದುಃಖಿಸಿದ. ಡೋಂಟ್ ವರಿ ವಿಸ್ಮಯ್, ಈಗ ನನಗೆಲ್ಲ ಕ್ಲಿಯರ್ ಆಯಿತು. ನನಗೆ ನಿನ್ನ ಮೇಲೆ ಯಾವತ್ತೂ ಅನುಮಾನ ಇರಲಿಲ್ಲ, ಈಗಲೂ ಸಹ ಇಲ್ಲ. ನಿನ್ನ ನಾನು ಬಹಳ ನಂಬ್ತೀನಿ. ನೀನು ರಾಶಿಕಾನ ಬಿಡೋ ನಿರ್ಧಾರ ಮಾಡಿದಾಗ ಏನೋ ಎಡವಟ್ಟು ಆಗಿದೆ ಅಂತ ಗೊತ್ತಿತ್ತು. ಆದರೆ ಹೀಗೆಲ್ಲ ನಿನ್ನ ತಲೆಯಲ್ಲಿ ವಿಷ ತುಂಬೋ ಕೆಲಸ ಮಾಡಿದ್ದಾನೆ ಆ ಲೋಫರ್ ಅಂತ ಗೊತ್ತಿರಲಿಲ್ಲ. ಯು ನೋ ವಿಸ್ಮಯ್, ಅವತ್ತು ಕೋಣೆಯಲ್ಲಿ ಮಲಗಿದ್ದು ಬೇರೆ ಯಾರೂ ಅಲ್ಲ, ಋತು. ಅವಳು ಹೇಗೆಲ್ಲ ಒತ್ತಾಯವಾಗಿ ರಾಶಿ ಹಿಂದೆ ಬರುತ್ತಿದ್ದಳು ಅಂತ ಗೊತ್ತಾ ನಿನಗೆ? ಎಸ್ ಗೊತ್ತು ಪ್ರಿಯಾ. ಅವಳ ಬಾಯಿಂದಾನೇ ಅವಳ ಚರಿತ್ರೆ ಕೇಳಿರುವೆ. ಹಾಂ, 1 ಮಿನಿಟ್, ಏನಂದೇನೆ? ನಾನು ಹಾಳು ಮಾಡಿದ್ದು ಋತುನಾ? ಅವತ್ತು ಅಲ್ಲಿ ರೂಮ್ನಲ್ಲಿ ಮಲಗಿದ್ದು ಋತುನಾ? ಅವತ್ತು ಸಹ ಪಾರ್ಟಿಗೆ ಬಂದಿದ್ಲಾ? ಬಂದಿದ್ಲು, ರಾಶಿಯ ಹಿಂದೆ. ಆದರೆ ಎನ್ನುತ್ತಾ ಅವನನ್ನು ನೋಡಿದಳು. ಆದರೆ ಏನು ಪ್ರಿಯಾ, ಋತುನ ನಾನು ಹಾಳು ಮಾಡಿದ್ದ? ಅವಳಿಗೆ ಇದು ಗೊತ್ತಾ ಅಥವಾ ಏನು ನಡೀತು? ಋತುಗೂ ಗೊತ್ತಿಲ್ಲ ಯಾರು ಅವಳನ್ನು ಹಾಳು ಮಾಡಿದ್ದು ಅಂತ. ಅದು ನಾನೇ. ಛೇ, ನನಗೆ ಗೊತ್ತಿಲ್ಲದೆ ಅವಳನ್ನು ಮತ್ತೆ ಅವಳನ್ನೇ ಮದುವೆ ಆಗುವ ಹಾಗೆ ಮಾಡ್ತು ವಿಧಿ. ಆದರೆ ನನಗೆ ರಾಶಿಕಾನ ಜೊತೆ ಜೀವನ ಮಾಡಬೇಕಿದೆ. 2 ದಿನದಲ್ಲಿ ಮದುವೆ. ಈಗ ಇಂಥ ವಿಷಯ ಅನಾವರಣ ಆಗಿದ್ದು ನನಗೆ ಇನ್ನಷ್ಟು ಗೊಂದಲ ತರ್ತಿದೆ. ಛೇ, ಈಗ ಇದೊಂದು ಹೊಸ ಭಾವ ಕಾಡೋಕೆ ಶುರುವಾಗ್ತಿದೆ ನನಗೆ ಎಂದು ತನ್ನ ತಲೆಯನ್ನು 2 ಕೈಗಳಿಂದ ಹಿಡಿದುಕೊಂಡು ಒತ್ತಿದ. ವಿಸ್ಮಯ್, ಇದರಲ್ಲಿ ನಿನ್ನ ತಪ್ಪಿಲ್ಲ. ಸುಮ್ಮನೆ ಗಿಲ್ಟ್ನಲ್ಲಿ ಒದ್ದಾಡಬೇಡ. ಅದೇ ತಾನೇ ಗೊತ್ತಿದೆ ಆದ ತಪ್ಪು ಇಲ್ಲಿ ಬಿಡು ಅನ್ನೋದು ನೀನು. ಹಾಗಲ್ಲ ವಿಸ್ಮಯ್, ನಿನ್ನಿಂದ ಯಾವ ತಪ್ಪು ನಡೆದಿಲ್ಲ. ರಾಶಿಕಾನ ಬಿಟ್ಟು ನೀನು ಯಾರನ್ನು ಅನುಭವಿಸಿಲ್ಲ. ಹಾಗಂದ್ರೇನು ನಿನ್ನ ಮಾತಿನ ಅರ್ಥ? ನಾನು ಋತುನ ಹಾಳು ಮಾಡಿಲ್ವಾ? ಇಲ್ಲ. ಹಾಗಾದರೆ ಯಾರು ಮಾಡಿದ್ದು? ನಿನ್ನ ಸ್ನೇಹಿತ, ನಂಬಿಕೆ ದ್ರೋಹಿ. ಯಾರದು ಪ್ರಿಯಾ? ಅದು ಯಾರು ನಿಜವಾಗಿಯೂ ಋತುಳನ್ನು ಹಾಳು ಮಾಡಿದ್ದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.